ನಮಸ್ಕಾರ ಸ್ನೇಹಿತರೆ, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಇವತ್ತು ನಿಮಗೆ ಹುರಿದ ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ಒಂದು 2 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕಾಯಿ ತುರಿ, ಹಾಗೆ ತೊಳೆದಿಟ್ಕೊಂಡಿರೋ ಆಲೂಗೆಡ್ಡೆ, ಹಾಗೆ ಗರಂ ಮಸಾಲ, ಕಡಲೆ, ಚಕ್ಕೆ, ಲವಂಗ, ಸ್ವಲ್ಪ ಶುಂಠಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಅವರೆಕಾಳನ್ನು ಒಂದು 50ರಿಂದ 100 ಗ್ರಾಮ್ ತೊಗೊಂಡಿದ್ದೀನಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಅವರೆಕಾಳನ್ನ ಹುರಿದು ಸಪ್ರೇಟ್ ಇಟ್ಕೋಬೇಕು. ನೋಡಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಗಸಗಸೆ ಮತ್ತು ಶುಂಠಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪೆಲ್ಲನ ಹಾಕ್ಕೊಂಡು ರುಬ್ಕೋಬೇಕು. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ರುಬ್ಕೊಂಬರ್ತೀನಿ. ಇದನ್ನು ಹುರಿದ ಅವರೆಕಾಳು ಸಾಂಬಾರು ಅಂತ ಕರಿತೀವಿ ನಮ್ಮ ಕಡೆ. ನಿಮ್ಮ ಕಡೆ ಹೇಗೆ ಕರಿತೀರಾ ಅಂತ ಗೊತ್ತಿಲ್ಲ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೋಡಿ, ಅದಕ್ಕೆ ಬೇಕಾಗುವಷ್ಟು ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ಇದು ಧನಿಯಾ ಮತ್ತು ಮೆಣಸಿನ್ಕಾಯಿನ ಪುಡಿ 2 ಒಟ್ಟಿಗೆ ಮಾಡಿಸಿಟ್ಕೊಂಡಿರೋದು. ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಇದನ್ನು ಇವಾಗ ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಈ ಥರ ನೈಸಾಗಿ ರುಬ್ಕೊಬೇಕು. ನಂತರ ಸ್ಟವ್ ಹಚ್ತಾ ಇದ್ದೀನಿ. ನೋಡಿ, ಸ್ಟವ್ ಹಚ್ಚಿ ನಂತರ ಅದಕ್ಕೆ ಒಂದು ಬಾಣಲೆನ ಇಟ್ಕೊಳ್ಳಿ. ಯಾಕೆಂದರೆ ಅವರೆಕಾಳನ್ನು ಹುರ್ಕೊಳ್ಳೋದಕ್ಕೆ. ಒಣ ಅವರೆಕಾಳಿದು ಒಂದು 50ರಿಂದ 100 ಗ್ರಾಮ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನಿಲ್ಲಿ ಒಂದು 4ರಿಂದ 6 ಜನಕ್ಕಾಗುವಷ್ಟು ಸಾಂಬಾರು ಮಾಡೋದಕ್ಕೆ ತೊಗೊಂಡಿದ್ದೀನಿ. ಒಂದೆರಡು ನೋಡಿ, ಇದು ಬಾಣಲೆ ಬಿಸಿ ಆದ ತಕ್ಷಣ ಈ ಅವರೆಕಾಳನ್ನು ನಾನು ಬಾಣಲೆಗೆ ಹಾಕ್ತಾಯಿದ್ದೀನಿ. ಒಣ ಅವರೆಕಾಳು ನೋಡಿ, ಒಂದು ಸೌಟ್ ತಗೊಂಡು ಈ ರೀತಿ ಕೈ ಆಡಿಸ್ಬೇಕು. ಅದು ಸ್ವಲ್ಪ ಹುರಿದು ಬ್ರೌನ್ ಕಲರ್ ಬರೋ ತನಕ ಒಂದು 5 ನಿಮಿಷ ತೊಗೊಳುತ್ತೆ ಈ ಕಾಳು ಹುರಿಯೋದಕ್ಕೆ. ಈ ಬಾಣಲಿ ಸುಡ್ತಾ ಇದೆ, ಅದಕ್ಕೆ ನಾನು ಅದನ್ನು ಇಟ್ಕೊಳ್ಳೋದಕ್ಕೆ ಕ್ಲಿಪ್ ತೊಗೊಂಡೆ. ಈ ರೀತಿ ಹುರ್ಕೋತಾ ಇರಬೇಕು, ಅದು ಬ್ರೌನ್ ಕಲರ್ ಬರೋವರೆಗೂ. ಇದನ್ನು ಹುರಿದು ಒಂದು ಸಪ್ರೇಟ್ ಎತ್ತಿಟ್ಕೊಳ್ಬೇಕು. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿನೇ ಈ ವಿಡಿಯೋನ ನೋಡಿ. ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೋತಾ ಇದ್ದೀನಿ. ಡೈರೆಕ್ಟ್ ನಾನು ಕುಕ್ಕರಲ್ಲೇ ಮಾಡ್ತೀನಿ ಸಾಂಬಾರನ್ನ. ಪಾತ್ರೆಯಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಹೆಚ್ಚು ಸಮಯ ಹಿಡಿಯುತ್ತೆ, ಕುಕ್ಕರಲ್ಲಾದರೆ ಬೇಗನೆ ಮಾಡ್ಬೋದು. ನೋಡಿ, ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗುವಷ್ಟು ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ಒಂದು 3 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಎಣ್ಣೆ. 3-4 ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಎಣ್ಣೆ ಅಷ್ಟು ಹಾಕ್ಕೊಳ್ಳಿ. ಇದು ಆಪ್ಷನಲ್ ಇರುತ್ತೆ, ಎಣ್ಣೆ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ನಾನು ಇಷ್ಟು ಹಾಕ್ತಾಯಿದ್ದೀನಿ. ಒಂದು ದಪ್ಪ ಈರುಳ್ಳಿ ಹೆಚ್ಚಿಟ್ಟಿರುವಂಥದ್ದು ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಇದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಎಣ್ಣೆ, ಈರುಳ್ಳಿ, ಒಂದು ಅರ್ಧ ಚಿಟಿಕೆಯಷ್ಟು ಅರಿಶಿನ ಪುಡಿ, ಅಡಿಗೆ ಅರಿಶಿನ ಪುಡಿ ಬರುತ್ತೆ. ಇದು ನಾರ್ಮಲ್ ಅರಿಶಿನ ಅಲ್ಲ, ಕೊನೆ ಅರಿಶಿನ ಪುಡಿ ಮಾಡಿಸಿರೋದು. ಅಡಿಗೆ ಅರಿಶಿನ ಪುಡಿ ಅಂತಲೇ ಬರುತ್ತೆ. ಇದಿಷ್ಟು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಇದು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಹಾಗೆ ಇದು ಫ್ರೈ ಆದ ನಂತರ ಒಂದು 2 ಮೀಡಿಯಮ್ ಸೈಜ್ ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ, ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಹಸಿರು ಬದನೆಕಾಯಿ, ಮೈಸೂರು ಬದನೆಕಾಯಿ ಅಥವಾ ಗುಂಡು ಬದನೆಕಾಯಿನ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಅದನ್ನು. ನೋಡಿ, ಆಲೂಗೆಡ್ಡೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ, ಎಣ್ಣೆ, ಅರಿಶಿನ, ಆಲೂಗೆಡ್ಡೆ ಇದಿಷ್ಟನ್ನು ಕುಕ್ಕರ್ಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಂತರ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ.
ಮಸಾಲೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ಮೊದಲೇ ಹೇಳಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕಾಯಿ ತುರಿ, ತೆಂಗಿನಕಾಯಿ ತುರಿ, ಇಷ್ಟೆಲ್ಲ ಕಡಲೆ, ಗಸಗಸೆ, ಚಕ್ಕೆ, ಲವಂಗ ಇಷ್ಟೆಲ್ಲ ಹಾಕಿ ರುಬ್ಬಿಟ್ಕೊಂಡಿರೋದು ಅದು ಮಸಾಲನ ಇದಕ್ಕೆ ಹಾಕಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಕೂಡ ರುಬ್ಬಿದ್ದೀನಿ ಒಂದೆರಡು. ಇಷ್ಟು ಮಸಾಲನ ಹಾಕಿ ಫ್ರೈ ಮಾಡಬೇಕು ಒಂದು 2ರಿಂದ 3 ನಿಮಿಷ. ನಂತರ ಇದಕ್ಕೆ ನೋಡಿ, ಈ ಅಳತೆಯಲ್ಲಿ ಬಾಂಬೆ ಲೋಟದಲ್ಲಿ ಈ ಅಳತೆಯಲ್ಲಿ ನಾನು ಒಂದು ಅಳತೆ ನೀರು ಹಾಕ್ಕೋತಾ ಇದ್ದೀನಿ. ಈ ಮಿಕ್ಸಿ ಜಾರಲ್ಲಿರುವಂತಹ ಮಸಾಲೆ ಎಲ್ಲನೂ ಈ ನೀರಲ್ಲೇ ತೊಳೆದು ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಸಾಂಬಾರನ್ನ ನೀವು ಮಾಡ್ಕೋಬೋದು. ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕಿ, ಇಲ್ಲ ತೆಳು ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ, ಇಲ್ಲ ಮೀಡಿಯಮ್ ಸೈಜ್ ಬೇಕಂದರೆ ಮೀಡಿಯಮ್ ಆಗಿ ನೀರು ಹಾಕಬೇಕು. ನಂತರ ನೋಡಿ, ಹುರಿದಿಟ್ಕೊಂಡಿರುವಂಥ ಒಣ ಅವರೆಕಾಳನ್ನು ಹಾಕ್ತಾಯಿದ್ದೀನಿ ಇದಕ್ಕೆ. ನಾನು 1ರಿಂದ 4 ಗ್ಲಾಸ್ ನೀರು ಹಾಕಿದ್ದೀನಿ ಇದಕ್ಕೆ. ಹಾಗೆ 1 ಇಡೀ ಕಲ್ಲುಪ್ಪು, ಅರಳುಪ್ಪು ನಾನು ಕೈಲೇ ಯಾವಾಗಲೂ ಹಾಕೋದು, 1 ಇಡೀ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಸ್ಪೂನಲ್ಲಿ ಅಳತೆ ಮಾಡ್ಕೊಂಡು ಹಾಕ್ಕೋಬೋದು. ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೋದು. ನೋಡಿ, ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿ ನಂತರ ಅದಕ್ಕೆ ಕುಕ್ಕರ್ ಪ್ಲೇಟ್ ಮುಚ್ತಾ ಇದ್ದೀನಿ. ಹಾಗೆ ವಿಸಲ್ ಹಾಕ್ತಾಯಿದ್ದೀನಿ. ಈ ವಿಸಲ್ ಹಾಕಿದ ನಂತರ 1ರಿಂದ 3 ವಿಸಲ್ ಕೂಗಿದ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಒಣ ಅವರೆಕಾಳು ಸಾಂಬಾರು ರೆಡಿ ಆಗುತ್ತೆ. ನೋಡಿ, ವಿಸಲ್ ಕೂಗ್ತಾ ಇದೆ ಒಂದು. ಈ ರೀತಿ 3 ಸಾರಿ ನೀವು ಕೂಗಿಸ್ಬೇಕು. 3 ಸಾರಿ ಕೂಗಿಸಿದ ನಂತರ ಸಾಂಬಾರು ರೆಡಿ ಆಗುತ್ತೆ. ಈ ಸಾಂಬಾರನ್ನ ನೀವು ಮುದ್ದೆ, ಚಪಾತಿ, ಅನ್ನ ಯಾವುದಕ್ಕೆ ಬೇಕಾದ್ರೂ ಹಾಕ್ಕೊಂಡು ಊಟ ಮಾಡ್ಬೋದು, ಬಡಿಸ್ಬೋದು, ಸರ್ವ್ ಮಾಡ್ಬೋದು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ರೆಸಿಪಿಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಿದ್ದೀನಿ. ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನೋಡಿ, 3 ವಿಸಲ್ ಕೂಗ್ತು. ಇವಾಗ ಫ್ಲೇಮ್ ಆಫ್ ಮಾಡಿದ್ದೀನಿ, ಸ್ಟವ್ ಆಫ್ ಮಾಡಿದ್ದೀನಿ. ಅದು ಏರು ಹೋಗೋ ತನಕ ವೆಯ್ಟ್ ಮಾಡಬೇಕು. ಈಗ ನೋಡಿ, ತಣ್ಣಗಾಗಿದೆ ಕುಕ್ಕರ್. ತೆಗಿತಾ ಇದ್ದೀನಿ ವಿಸಲ್ನ. ಫಸ್ಟ್ ವಿಸಲ್ ತೆಗೆದು ಆಮೇಲೆ ಪ್ಲೇಟ್ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಸಾಂಬಾರು ಆಗಿದೆ. ಒಣ ಅವರೆಕಾಳು ಸಾಂಬಾರು, ಒಣ ಅವರೆಕಾಳು ಮತ್ತು ಆಲೂಗೆಡ್ಡೆ ಹಾಕಿ ಮಾಡಿರುವಂಥ ಮಸಾಲ ಸಾಂಬಾರು. ರಾಗಿ ಮುದ್ದೆ, ಅನ್ನ ಮತ್ತು ಚಪಾತಿ ಏನಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ಒಂದು 4ರಿಂದ 6 ಜನಕ್ಕಾಗುವಷ್ಟು ಮಾಡಿದ್ದೀನಿ.